ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ. ಆ ಅಂತ್ಯಶ್ರೀ ಆಡಿಸ್ತಕ್ಕಂಥವ್ರು ನಮ್ಮ ನಾಡಿನ 7.5 ಕೋಟಿ ಕನ್ನಡಿಗರು ಮುಂದಿನ ದಿನಗಳಲ್ಲಿ ಜ್ಞಾಪಕ ಇರಲಿ. ಪಾಪ ಇತ್ತೀಚೆಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈಗ ತಾನೇ ನಾನು ನೋಡ್ತಾ ಇದ್ದೆ, ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಬಿಡುಗಡೆ ಆಯಿತು. ಒಬ್ಬ ಪೊಲೀಸ್ ಅಧಿಕಾರಿ 31 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಧಾರವಾಡ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಈ ರಾಜ್ಯದ ನಮ್ಮ ಸಿದ್ದರಾಮಣ್ಣ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕಪಾಳ ಮೋಕ್ಷ ಮಾಡಕ್ಕೆ ಹೋಗ್ತಾರೆ. ಕಪಾಳ ಕೊಡಿತೀನಿ ಅಂತಾರೆ ಕರೆದು ಆತನ್ನ ಸ್ಟೇಜ್ ಮೇಲೆ. ಪಾಪ ಇವತ್ತು ಅವ್ರ ಮನಸ್ಸನ್ನ ಮನನೊಂದು ಬಹಳ ಜನ ಅಲ್ಲೊಂದು ಪತ್ರ ಬರೆದಿದ್ದಾರೆ. ಅವಾಗಿಂದ ನಾನು ಫೋನ್ ಇಟ್ಕೊಂಡು ಅದನ್ನೇ ಓದ್ತಾ ಇದ್ದೆ, ಏನಿದೆ ಪತ್ರದಲ್ಲಿ ಅಂತ. ಜನ ಬಂದು ಆ ಪೊಲೀಸ್ ಅಧಿಕಾರಿಗೆ ಹೇಳ್ತಾರಂತೆ, ಸಾರ್, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ನಿಮ್ಗಳ ಪರಿಸ್ಥಿತಿನೇ ಈ ರೀತಿ ಆಗೋದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥ, ನಮಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಂತಾಜನಕವಾಗಿದೆ. ಏನು ಸಾರ್ ಇದೆಲ್ಲ ಅಂದಾಗ ಆ ಯಪ್ಪ ಬೇಸರದಿಂದ ಪಾಪ ಆ ಪೊಲೀಸ್ ಅಧಿಕಾರಿ 31 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಅಧಿಕಾರಿ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ನ ಆಡಳಿತಕ್ಕೆ, ಮುಖ್ಯಮಂತ್ರಿಗಳಿಗೆ. ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ. ಆ ಅಂತ್ಯಶ್ರೀ ಆಡಿಸ್ತಕ್ಕಂಥವ್ರು ನಮ್ಮ ನಾಡಿನ 7.5 ಕೋಟಿ ಕನ್ನಡಿಗರು ಮುಂದಿನ ದಿನಗಳಲ್ಲಿ ಜ್ಞಾಪಕ ಇರಲಿ. ಪಾಪ ಇತ್ತೀಚೆಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈಗ ತಾನೇ ನಾನು ನೋಡ್ತಾ ಇದ್ದೆ, ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಬಿಡುಗಡೆ ಆಯಿತು. ಒಬ್ಬ ಪೊಲೀಸ್ ಅಧಿಕಾರಿ 31 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಧಾರವಾಡ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಈ ರಾಜ್ಯದ ನಮ್ಮ ಸಿದ್ದರಾಮಣ್ಣ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕಪಾಳ ಮೋಕ್ಷ ಮಾಡಕ್ಕೆ ಹೋಗ್ತಾರೆ. ಕಪಾಳ ಕೊಡಿತೀನಿ ಅಂತಾರೆ ಕರೆದು ಆತನ್ನ ಸ್ಟೇಜ್ ಮೇಲೆ. ಪಾಪ ಇವತ್ತು ಅವ್ರ ಮನಸ್ಸನ್ನ ಮನನೊಂದು ಬಹಳ ಜನ ಅಲ್ಲೊಂದು ಪತ್ರ ಬರೆದಿದ್ದಾರೆ. ಅವಾಗಿಂದ ನಾನು ಫೋನ್ ಇಟ್ಕೊಂಡು ಅದನ್ನೇ ಓದ್ತಾ ಇದ್ದೆ, ಏನಿದೆ ಪತ್ರದಲ್ಲಿ ಅಂತ. ಜನ ಬಂದು ಆ ಪೊಲೀಸ್ ಅಧಿಕಾರಿಗೆ ಹೇಳ್ತಾರಂತೆ, ಸಾರ್, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ನಿಮ್ಗಳ ಪರಿಸ್ಥಿತಿನೇ ಈ ರೀತಿ ಆಗೋದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥ, ನಮಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಂತಾಜನಕವಾಗಿದೆ. ಏನು ಸಾರ್ ಇದೆಲ್ಲ ಅಂದಾಗ ಆ ಯಪ್ಪ ಬೇಸರದಿಂದ ಪಾಪ ಆ ಪೊಲೀಸ್ ಅಧಿಕಾರಿ 31 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಅಧಿಕಾರಿ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ನ ಆಡಳಿತಕ್ಕೆ, ಮುಖ್ಯಮಂತ್ರಿಗಳಿಗೆ.